ಇವತ್ತು ಮಂಡ್ಯ ಕಡೆ ಉಪ್ಸಾರು ಯಾವ ರೀತಿ ಮಾಡ್ತಾರಂತ ತೋರಿಸ್ಕೊಡ್ತೀನಿ ನೋಡಿ. ಕಾಳು ಸೊಪ್ಪು ಬೇಯಿಸ್ಕೊಂಡಿದ್ದೀನಿ ನೋಡಿ. ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು ಸುಮ್ಮನೆ ಒಂದು 2-3 ಡ್ರಾಪ್ಸ್ ಅಷ್ಟು ಎಣ್ಣೆ ಹಾಕ್ಕೊತೀನಿ. 12ರಿಂದ 15 ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ, ಗುಂಡೂರು ಮೆಣಸು. ಚೆನ್ನಾಗೆ ಹುರ್ಕೊಂಬಿಡೋಣ. ಗ್ಯಾಸ್ ಕಡಿಮೆ ಇಟ್ಕೊಂಡು ಹುರ್ಕೊಬೇಕಾಗ್ತೈತೆ. ಅದ್ರ ಜೊತೆಗೇ 1 ಸ್ಪೂನಷ್ಟು ಕಾಳು ಮೆಣಸು, 1 ಸ್ಪೂನಷ್ಟು ಜೀರಿಗೆ, 1 ಇಡೀ ಬೆಳ್ಳುಳ್ಳಿ ಹಾಕ್ಕೊಂಡು ಗ್ಯಾಸು ಆಫ್ ಮಾಡಬೇಕಾಗ್ತೈತೆ. ಸಾಕು, ಇದು ಸ್ವಲ್ಪ ಬಿಸಿ ಆದರೆ ಸಾಕು, ತೀರಾ ಹುರ್ಕೊಳೋದು ಬೇಡ. ಈಗ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡೋಣ. ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ನಾವು ಹುರಿದಿರೋದೆಲ್ಲ ಹಾಕ್ಕೊಂಬಿಡೋಣ. ನಿಂಬೆ ಸೈಜು ಒಂದು ಹುಣಸೆಹಣ್ಣು ಬೀಜ ಇದ್ದರೆ ಬೀಜ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ನೋಡಿಕೊಂಡು ಹಾಕ್ಕೊಂಡ್ರಿ. ಬೇಯಿಸಿಟ್ಟಿದ್ದ 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು. ಈಗ ಇದು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿದ್ರಲ್ಲ ಹೇಗೆ ರುಬ್ಕೊಂಬಂದಿದ್ದೀನಿ ನೋಡಿ. ಬಿಸಿ ಬಿಸಿ ಮುದ್ದೆ ಪಲ್ಯ ಹಾಕ್ಕೊಂಬಿಡೋಣ. ರುಬ್ಬಿಟ್ಟಿರೋ ಪದಾರ್ಥ ಇಲ್ಲಿ ಹಾಕ್ಕೊಂಬಿಡೋಣ. ಬೇಯಿಸಿರೋ ನೀರಿಗೆ ಸ್ವಲ್ಪ ಖಾರ ಹಾಕಿದ್ದೀನಿ. ನೋಡಿದ್ರಲ್ಲ ಮಂಡ್ಯದ ಉಪ್ಸಾರು ಯಾವ ರೀತಿ ಮಾಡೋದು ಅಂತೇಳಿ. ಸಿಂಪಲಾಗಿ ಅಷ್ಟೇ ಟೇಸ್ಟಾಗಿರ್ತೈತೆ. ಈ ಚಳಿಗಾಲದೊಳಗೆ ಮಳೆಗಾಲದೊಳಗೆ ಇಂಥದ್ದು ಮಾಡಿ ನೋಡಿ. ಹುಷಾರಿಲ್ದವ್ರಿಗೂ ಇಂಥದ್ದು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಮುದ್ದೆ. ಇದ್ರ ಜೊತೆಗೆ ಅನ್ನ ಮುದ್ದೆ ಸೂಪರಾಗಿರ್ತೈತೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್. ತಿರ್ಗಾ ಹೊಸ ಅಡುಗೆ ಜೊತೆಗೆ ನಿಮ್ಮನ್ನ ಮೀಟ್ ಆಗ್ತೀನಿ.